ವೇದವಾಕ್ಯವನ್ನೆಲ್ಲ ಮೋಹದಿ ಕನ್ನಡದಿ ಬೋಧಿಸುತ್ತ ಜನರ ವೇದಮತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧು ನಿಜಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿರಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋಳ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಡಿ ಸುಡ್ಡರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪನೆ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरु पादाब्जं जननी जनकस्तत तत्वोपदेशकर्तारं नत्वा भक्तिपुरस्परम् जगदादि जगद्गुरु अद्वैत सार्वभौम सद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ ಮೊದಲನೆಯ ಅಧ್ಯಾಯದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ವಿಚಾರವನ್ನು ಮಾಡಲಾಗಿ ಯಾವ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಯಾವ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅನ್ನುವಂಥ ಸ್ಥಳದಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಯುದ್ಧ ಭೂಮಿಯಲ್ಲಿ ನಡೆಯುವಂಥ ಸನ್ನಿವೇಶಗಳನ್ನು ಕ್ಷಣ ಕ್ಷಣಕ್ಕೂ ತಿಳಿದುಕೊಳ್ಳಬೇಕು ಎಂಬ ಇಚ್ಛೆಯಿಂದ ಆ ಸಂಜಯನನ್ನು ಧೃತರಾಷ್ಟ್ರ ಕೇಳಿದಾಗ ಸಂಜಯ ಹೇಳ್ತಾನ, ನೋಡು, ಈ ಸಮಯದಲ್ಲಿ ಅಲ್ಲಿಯ ಹಿರಿಯ ಪುತ್ರನಾದ ದುರ್ಯೋಧನನು
ಅಲ್ಲಿ ಯುದ್ಧ ರಂಗದಲ್ಲಿ ವ್ಯೂಹಾಕಾರವಾಗಿ ಸೈನ್ಯ ಕೂಡಿದೆ ಸುತ್ತ. ಆ ಒಂದು ಅದ್ಭುತವಾದ ಸೈನ್ಯದ ರಚನೆ ಏನದ ಬಹಳ ಮುಖ್ಯ ಅದ. ಯುದ್ಧ ಮಾಡಬೇಕಾದ್ರೆ ಎಲ್ಲೋ ವೈರಿಗಳ ಅಂತ ತಿಳಿದು ಎಲ್ಲಿಂದಲೂ ಯುದ್ಧ ಮಾಡಿದರೆ ಸೋಲಾಗೋದು ಗ್ಯಾರಂಟಿ ಅದ. ವೈರಿಗಳು ಎಲ್ಲಿದ್ದಾರೆ, ಯಾವ ಸ್ಥಳದಲ್ಲಿದ್ದಾರೆ, ಹೇಗಿದ್ದಾರೆ, ಸನ್ನಿವೇಶ ಅವ್ರದ್ದು ಹೇಗಿದೆ, ಅವರನ್ನು ನಾಶ ಮಾಡಬೇಕಾಗಿದ್ದರೆ ಅದಕ್ಕೆ ತಕ್ಕಂತೆ ಸೈನ್ಯವನ್ನು ಅಲ್ಲಿ ತಯಾರು ಮಾಡಬೇಕಾಗಿದೆ. ಅದೇ ರೀತಿ ಯುದ್ಧ ಭೂಮಿಯಲ್ಲಿ ಸೈನ್ಯದ ರಚನೆ ಆಗಿತ್ತು. ಆ ಸೈನ್ಯವನ್ನು ನೋಡಿದ ದುರ್ಯೋಧನು ಏನು ಮಾಡಿದ ಅಂದರೆ ಸೀದಾ ನೇರವಾಗಿ ಧೃತರಾಷ್ಟ್ರ ಮಹಾರಾಜರೇ, ದುರ್ಯೋಧನನು ಈ ಸದ್ಯದಲ್ಲಿ ದ್ರೋಣ ಆಚಾರ್ಯರ ಬಳಿಗೆ ಹೋಗುವನು ಅಂತ ಅಲ್ಲಿ ಹೇಳಿದ. ಈಗ ಅಲ್ಲಿಗೆ ಹೋಗ್ತಿದ್ದಾರೆ. ಎಲ್ಲಿಗೆ? ಸೈನ್ಯಾಧಿಪತಿಯಾದಂಥ ದ್ರೋಣಾಚಾರ್ಯರು ಸಾಮಾನ್ಯರಲ್ಲ. ಅಲ್ಲಿಗೆ ದುರ್ಯೋಧನ ಹೋದ ಅಂತ ಹೇಳಿದಾಗ ಮುಂದೆ ಅಲ್ಲಿ ಪಶ್ಯೇತಾಂ ಪಾಂಡುಪುತ್ರಾಣಮಾಚಾರ್ಯ ಮಹತೀಂ ಚಮುಂ ಯೂಢ್ಯಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಅಂತ ಇನ್ನೊಂದು ಮಾತು. ಎಲೈ ಆಚಾರ್ಯರೇ, ತವ ಧೀಮತ ಶಿಷ್ಯೇಣ ದ್ರುಪದ ಪುತ್ರನ ಯೂಢ್ಯಾಂ ಏತಾಂ ಪಾಂಡುಪುತ್ರ ಮಹತೀಂ ಚಮುಂ ಪಶ್ಯ ಅಂತ ಇಲ್ಲಿ ಪರಿಚ್ಛೇದ ಮಾಡಿದಾಗ, ಆಚಾರ್ಯರೇ, ಯಾವ ದ್ರುಪದನ ಪುತ್ರ, ಆಚಾರ್ಯರೇ ದ್ರುಪದನ ಪುತ್ರ, ಆತನ ಶಿಷ್ಯ ಯಾರಂದ್ರೆ ದೃಷ್ಟದ್ಯುಮ್ನ ಅಂತ ಒಬ್ಬ ಹೆಸರು ಒಂದು. ಈಗ ಯಾಕಾಯಿತು ಅಂದರೆ ಇವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಯಾವುದೋ ಕಾರಣಕ್ಕಾಗಿ ಒಂದು ವೈಷಮ್ಯದಿಂದ ಅವರಿಗೆ ವೈರತ್ವ ಪ್ರಾಪ್ತ ಆದಾಗ ಯಾವ ದ್ರೌಪದಿಯ ತಂದೆ ದೃಪದ, ಅರ್ಜುನನ ಹೆಂಡತಿ ಅಥವಾ ಪಾಂಡವರ ಹೆಂಡತಿ ದ್ರೌಪದಿಯ ತಂದೆನೇ ಯಾರು? ದೃಪದ. ಅವರಿಗೆ ಇವರಿಗೆ ಒಂದು ಸಲ ಯಾವುದೇ ವೈಷಮ್ಯದಿಂದ ಅವರಿಗೆ ಮನಸ್ತಾಪ ಆದಾಗ ದ್ರೋಣ ಆಚಾರ್ಯರನ್ನೇ ಕೊಲ್ಲಬೇಕು ಅನ್ನುವಂಥ ಪ್ರತಿಜ್ಞೆ ಮಾಡಿದ. ನೋಡ್ರಿ, ಯಾರ್ಯಾರು ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಅದು ತನ್ನಿಂದ ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು ದೃಪದಾಗ, ಇದು ಸಾಧ್ಯನೇ ಇಲ್ಲ. ಹಾಗಾಗಿ ದೊಡ್ಡ ಯಜ್ಞ ಯಾಗ ತಪಸ್ಸನ್ನು ಮಾಡಿ ಆ ತಪಸ್ಸಿನ ಫಲವಾಗಿ ದೃಷ್ಟದ್ಯುಮ್ನ ಅನ್ನುವಂಥ ಒಬ್ಬ ಮಗನನ್ನು ಪಡೆದವನು. ಆ ಮಗನನ್ನು ಪುತ್ರನನ್ನು ಪಡೆದು ಅವನಿಂದ ಈ ದ್ರೋಣಾಚಾರ್ಯರ ಸಾವು ಅಂತ ನಿಶ್ಚಯ ಆಗಿತ್ತು. ದ್ರೋಣನ ಸಾವು ಈ ವಿಷಯ ದ್ರೋಣ ಆಚಾರ್ಯರಿಗೆ ಕೂಡ ಗೊತ್ತಾಯಿತು. ಆನಂತರ ಕೌರವರ ಕುಟುಂಬದಲ್ಲಿ ಕೆಲವು ವ್ಯಕ್ತಿಗಳು ಗೊತ್ತಿತ್ತು, ದ್ರೋಣನ ವೈರಿ ಒಬ್ಬ ಜಗತ್ತಿನಲ್ಲಿ ಹುಟ್ಟ್ಯಾನ ಅಂತ ಗೊತ್ತಿತ್ತು. ಕಾರಣ ಅವನ ಪರಾಕ್ರಮ ಪೌರುಷ ಅಗಾಧವಾದುದು. ಚಿಕ್ಕಂದಿನಲ್ಲೇ ದ್ರೋಣ ಏನು ಮಾಡಿದಂದ್ರೆ, ಬ್ರಾಹ್ಮಣರ ಧರ್ಮ ಅನುಗುಣವಾಗಿ ಯಾರು ತಮಗೆ ಶರಣಾಗತರಾಗಿ ವಿದ್ಯೆಯನ್ನು ಕಲೀಲಿಕ್ಕೆ ಬರ್ತಾರೋ
ಅಥವಾ ಜ್ಞಾನ ಅನ್ನುವುದು ಸಾಧನೆ ಮಾಡಲಿಕ್ಕೆ ಯಾರು ಬರ್ತಾರೋ ಅಂಥವರಲ್ಲಿ ಬ್ರಾಹ್ಮಣ ಧರ್ಮ, ಆಚಾರ್ಯ ಧರ್ಮ, ಗುರುಗಳ ಧರ್ಮ ಪ್ರಕಾರವಾಗಿ ಇವನು ನನ್ನವನು ಇವನು ನನ್ನವನು ಅಲ್ಲ ಎಂಬ ಭೇದವಿಲ್ಲದೆ ಬೋಧ ಮಾಡುವುದು ಗುರುಗಳ ಕರ್ತವ್ಯ. ಅದೇ ರೀತಿಯಾಗಿ ಅಸ್ತ್ರ ಶಸ್ತ್ರವಿದ್ಯೆಯನ್ನು ಕಲಿಸಬೇಕಾಗಿದ್ರು ಕೂಡ ಅವರಲ್ಲೂ ಇವರು ನನ್ನವರು, ಇವರು ಪರರು, ಇವರು ವೈರಿಗಳು, ಇವರು ಪ್ರೇಮಿಗಳು ಅನ್ನೋದೇ ಸಮಾನವಾಗಿ ವಿದ್ಯೆಯನ್ನು ಕಲಿಸುವುದು ಅವರ ಧರ್ಮ ಆಗಿತ್ತು. ಈ ದೃಪದುಮ್ನ ಅನ್ನುವಂಥವನು ದ್ರೋಣನಲ್ಲೇ ಎಲ್ಲ ಅಸ್ತ್ರ ಶಸ್ತ್ರವಿದ್ಯವನ್ನು ಕಲಿತ ಎಲ್ಲವೂ ಕೂಡ ಧಾರೆ ಎರೆದ್ರು ದ್ರೋಣರು. ನೋಡು ಧರ್ಮ ಅಂದ್ರೆ ಹೆಂಗಿರ್ತದಂತ. ಅವನು ನನಗೆ ವೈರಿ, ಮುಂದೆ ನನಗೆ ಕಷ್ಟ ಕೊಡ್ತಾರಂತ ಗೊತ್ತಿದ್ರು ಕೂಡ ದ್ರೋಣಾಚಾರ್ಯರು ಭೇದ ಮಾಡಲಿಲ್ಲ ನೋಡ್ರಿ. ಯಾಕಂದ್ರೆ ನೇಮಗಳವಂತ, ಗುರುಗಳಿಗೂ ನೇಮ ಅವ, ಡಾಕ್ಟ್ರಿಗೂ ನೇಮ ಅವ, ಎಲ್ಲರಿಗೂ ಒಂದು ನೇಮ ಅವ. ಆವಾಗ ಆ ಸಮಯದಲ್ಲಿ ಆ ಯುದ್ಧ ರಂಗದಲ್ಲಿ ಏನಿತ್ತು, ಈ ದುಷ್ಟದುಮ್ಯ ಅನ್ನುವಂಥವನು ಯಾವಾಗ ಪಾಂಡವರ ಮತ್ತು ಕೌರವರ ಮಧ್ಯದಲ್ಲಿ ಯುದ್ಧ ನಡೆದೇ ತೀರ್ತದ, ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅವನು ಏನು ಮಾಡಿದಂದ್ರೆ ಪಾಂಡವರ ಪಕ್ಷವನ್ನು ಸೇರಿದ ನೋಡ್ರಿ. ಪಾಂಡವರ ಕಡೆ ಬಂದ. ಯಾಕಂದ್ರೆ ಅವೆಲ್ಲ ನಿಜ ಆಗ್ಬೇಕಲ್ಲ. ವೈರಿಗಳನ್ನು ಪ್ರೇಮದಿಂದ ನೋಡಿದ್ರೆ ಗೆದಕಾಗ್ತದೇನು? ವೈರಿಯನ್ನು ವಿರುದ್ಧವಾಗಿ ನೋಡ್ಬೇಕಲ್ಲ. ಹಾಗಾಗಿ ಅಲ್ಲಿ ಬಂದ. ಇದು ದುರ್ಯೋಧನಿಗೂ ಕೂಡ ಗೊತ್ತಾಯ್ತು. ಗೊತ್ತಾಗಿ ಈ ದ್ರೋಣಾಚಾರ್ಯರು ಕೂಡ ತಾನು ಮಾಡಿದ ತಪ್ಪಿನ ಅರಿವು ತನಗೆ ಆಗಲಿ ಅನ್ನುವ ಭಾವದಿಂದ ಅವರಲ್ಲಿ ಹೋದ್ ನೋಡ್ರಿ. ದ್ರೋಣನಲ್ಲಿ ಹೋಗಿ, ಆಚಾರ್ಯರೇ, ನೀವು ಹಿಂದೆ ನೋಡಂಗಿಲ್ಲ, ಮುಂದೆ ನೋಡೋದಿಲ್ಲ, ಏನು ಆಗುತ್ತದೆ ಅರಿವಿಲ್ಲದೆ ನಿಮ್ಮಿಂದ ಎಲ್ಲ ಅಸ್ತ್ರ ಶಸ್ತ್ರ ವಿದ್ಯೆಯನ್ನು ಕಲಿದಂಥ ದೃಪದುಮ್ನು ನಮ್ಮ ವೈರಿಯ ಬಣದಲ್ಲಿ ನಿಂತಿದ್ದಾನೆ. ನಾನು ಆ ಒಂದು ಯುದ್ಧ ರಚನೆಯನ್ನು ನೋಡಿದ್ದೇನೆ ಅಂತ ಹೇಳಿದವನು. ಆಗ ಮುಂದೆ ಅತ್ರ ಸೂರ ಮಹೇಷ್ಟಾಸ ಭೀಮಾರ್ಜುನ ಸಮ ಯುಧಿ ಯುಧಾನ್ ವಿರಾಟ ಚ ದೃಪದ ಚ ಮಹಾರಥ ಅಂತ ಮತ್ತೆ 4ನೇ ಶ್ಲೋಕದಲ್ಲಿ ಅತ್ರ ಅಂದ್ರೆ ಈ ಸೈನ್ಯದಲ್ಲಿ ಮಹೇಶ್ವಾಸ ಅಂದ್ರೆ ದೊಡ್ಡ ದೊಡ್ಡ ಧನುರ್ಧಾರಿಗಳು, ದೊಡ್ಡ ದೊಡ್ಡ ಬಿಲ್ಲುಗಾರರು, ದೊಡ್ಡ ದೊಡ್ಡ ಅಸ್ತ್ರ ಶಸ್ತ್ರ ವಿದ್ಯೆಯನ್ನು ಕಲಿತವರು. ಈ ಯುದ್ಧದಲ್ಲಿ ಅವರಷ್ಟೇ ಅಲ್ಲದೆ ಇಲ್ಲಿ ಯುಧಿ ಯುಹುದಾನ್ ವಿರಾಟ ಚ ದೃಪದ ಚ ಮಹಾರಥ ಅಂದ್ರು. ಬಹಳ ಶೂರರಾದಂಥವ್ರು ಯಾರು ಪಾಂಡವರಲ್ಲಿ ಅಂದರೆ ಭೀಮ ಮತ್ತು ಅರ್ಜುನ. ಅವರಲ್ಲಿ ಮಹಾಬಲಶಾಲಿಗಳು. ಅರ್ಜುನ ಬಿಲ್ಲು ವಿದ್ಯೆಯಲ್ಲಿ, ಭೀಮ ಗದಾ ಯುದ್ಧದಲ್ಲಿ. ಅವರಷ್ಟು ಬಲಿಷ್ಠರಾದವರು ಯಾರಲ್ಲ. ಅವರ ಜೊತೆಯಲ್ಲಿ ಇನ್ನೂ ಎಷ್ಟೋ ಜನ ಅರ್ಜುನನಿಗೆ ಸಮಾನರಾದ. ಅರ್ಜುನನ ಬಲ ಎಷ್ಟಾದ ಅಷ್ಟೇ ಬಲಶಾಲಿಗಳಾದ, ಶಕ್ತಿಶಾಲಿಗಳಾದಂಥ ಬಹಳ ಶೂರರಾದ ಯುಹುಧಾನ್ ಅಂದರೆ ಸಾತ್ಯಕಿ ಎನ್ನುವುದು ಒಂದು ಹೆಸರಿನವನು. ಅಷ್ಟಲ್ಲದೆ ವಿರಾಟರಾಯ, ಮಹಾರಥಿಯಾದ ದ್ರುಪದ ರಾಜ, ಇಷ್ಟೆಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಎಲ್ಲಿ ಅಂದರೆ
ನಮ್ಮ ವೈರಿಯ ಬಣವಾದ ಪಾಂಡವರ ಸೈನ್ಯದಲ್ಲಿ ಎಂದು. ಹೇಗಿರ್ಬೋದು ಅಂತ ಮಹಾಭಾರತ ಅಂದ್ರೆ ಸುಮ್ಮನೆ ಅಲ್ಲ, ಅದು ಅಷ್ಟು ಮಂದಿ ಇದ್ದಾರ. ಹೀಗೆ ಮುಂದೆ ದೃಷ್ಟಕೇತು ಚೇಕೇತಿನ ಕಾಶಿರಾಜ ಚ ವೀರ್ಯವಾನ್ ಪುರುಜಿತ ಕುಂತಿಭೋಜ ಚ ಶೈಭ್ಯ ಚ ನರಪುಂಗವ ಅಂತ ಮುಂದೆ ಯಾರ್ಯಾರಂತ ಹೇಳ್ತಾರ ಅವರು. ಇಷ್ಟಲ್ಲದೆ ಮತ್ತು ದೃಷ್ಟಕೇತು ಅಂದರೆ ಅವನ ಹೆಸರು, ಚೇಕೇತಿನ ಅಂದರೆ ಚೇಕೇತಿನ ಅನ್ನುವಂಥ ಒಂದು ಹೆಸರು, ಹಾಗೂ ವೀರ್ಯವಾನ್ ಅಂದರೆ ಬಲಶಾಲಿಯಾದ ಕಾಶಿರಾಜ, ಬಲಶಾಲಿ ಅತ್ಯಂತ ಬಲಶಾಲಿಯಾದವನು ಕಾಶಿಯ ರಾಜ. ಪುರುಜಿತು ಕುಂತಿಭೋಜ ಮತ್ತು ಮಾನವ ಶ್ರೇಷ್ಠನಾದ ನರಪುಂಗವ ಅಂದರೆ ಶೈಬ್ಯನು ಕೂಡ ಈ ರಣರಂಗದ ಮಧ್ಯದಲ್ಲಿ ಇಂತಿಂಥ ಬಲಾಢ್ಯರು, ಮಹಾರಥಿಕರು, ಬಲಶಾಲಿಗಳು, ಸೂರಪುರುಷರು, ಮಹಾರಾಜರು ಎಷ್ಟೆಲ್ಲವೂ ಇದ್ದಾರೆ ಅಂತ ಹೇಳಿ ಇದನ್ನು ಯಾಕೆ ಹೇಳ್ತಾನ ಅಂದರೆ ದುರ್ಯೋಧನಿಗೂ ಗೊತ್ತಿತ್ತು ಭೀಮ ಮತ್ತು ಅರ್ಜುನ ಅಷ್ಟಲ್ಲದೆ ಪಾಂಡವರ ಸೈನ್ಯದಲ್ಲಿ ಇರುವಂಥ ಮಹಾರಥಿಕರೇನಾರ ಅವರಷ್ಟು ಬಲಶಾಲಿಗಳಾದ ವ್ಯಕ್ತಿಗಳು ಕೂಡ ಕೌರವರ ಸೈನ್ಯದಲ್ಲಿ ಇತ್ತು. ಅವ್ರ ಕಡೆ ಅಷ್ಟೇ ಅಲ್ಲ, ಇವರ ಕಡೆ ಇತ್ತು. ದುರ್ಯೋಧನ ಸಾಮಾನ್ಯನೇ, ಕರ್ಣ ಸಾಮಾನ್ಯನೇ, ಎಷ್ಟು ಮಂದಿ ಕೌರವರ ಕಡೆ. ಇಷ್ಟಲ್ಲದೆ ಅವರ ಬಂಧು ಬಳಗದ ಸಂಬಂಧಿಗಳ ರಾಜ ಮಹಾರಾಜರ ಸೈನ್ಯ ಕೂಡ ಬಂದು ನಿಂತಿತ್ತು. ಅಲ್ಲಿ ಎಷ್ಟು ಸೈನ್ಯ ಅಂದರೆ ಬರೆದಾರಲ್ಲ, 11 ಅಕ್ಷೋಣಿ ಸೈನ್ಯ ಕೌರವರ ಪರವಾಗಿ, 7 ಅಕ್ಷೋಣಿ ಸೈನ್ಯ ಪಾಂಡವರ ಪರವಾಗಿ. ಇಲ್ಲಿಯೂ ಮಹಾಮಾರಥಿಕರು, ಇಲ್ಲಿ ಮಹಾಮಾರಥಿಕರು. 7, 11 ಎಷ್ಟು ವ್ಯತ್ಯಾಸ ಅದ? 11 ಅಕ್ಷೋಣಿ, 7 ಅಕ್ಷೋಣಿಗೆ 4 ಅಕ್ಷೋಣಿ ಸೈನ್ಯ ಬಲ ಇದ್ದರು. ಭೀಮ ಅರ್ಜುನ ಮಹಾರಾಜರ ಬಲವುಳ್ಳಂಥ ವ್ಯಕ್ತಿಗಳು ತಮ್ಮ ಸೈನ್ಯದಲ್ಲಿ ಇದ್ದರೂ ಕೂಡ ದ್ರೋಣಾಚಾರ್ಯಲ್ಲಿ ಹೋಗಿ ದುರ್ಯೋಧನ ಹೇಳ್ತಾನಂದ್ರೆ ವಿಚಾರ ಮಾಡ್ರಿ. ಕಾರಣ ಇವನಿಗೆ ಹೊರಗಡೆ ನಿರ್ಭೀತಿ, ಒಳಗಡೆ ಭೀತಿ ಇತ್ತು. ಯಾರಿಗೆ? ಕೌರವರಿಗೆ. ಹೊರಗಡೆ ನಿರ್ಭೀತಿ, ನಮ್ಮನ್ನೇನು ಇವರು ಮಾಡಬಲ್ಲರು ಅನ್ನುವ ಮಾತಿತ್ತು, ಒಳಗಡೆ ಭೀತಿ ಇತ್ತು. ಈ ಭೀತಿಗೆ ಕಾರಣ ಏನು ಕಡಿಮೆ ಇಲ್ಲಲ್ಲ. ಸೈನ್ಯ ಹೆಚ್ಚಾದ, ಸೂರಪುರುಷರಾರ, ದ್ರೋಣಾಚಾರ್ಯರಾರ, ಭೀಷ್ಮಾಚಾರ್ಯರ ಮುಂದೆ ಬರ್ತಾವ. ಇಷ್ಟೆಲ್ಲಿದ್ರು ಕೂಡ ಯಾಕೆ ಭೀತಿ ಇತ್ತಂದ್ರೆ ಅಲ್ಲಿ ಪಾಂಡವರ ಕಡೆ ಇದ್ದವರೆಲ್ಲರೂ ಧರ್ಮಪರವಾಗಿದ್ರು, ಇವರ ಕಡೆ ಅಧರ್ಮ ಇತ್ತಲ್ಲ, ಆ ಅಧರ್ಮದ ಭೀತಿ ಒಳಗೆ ಕಾಡ್ತಿತ್ತು. ಅದಕ್ಕೋಸ್ಕರವಾಗಿ ದ್ರೋಣರ ಮುಂದೆ ವ್ಯಕ್ತಪಡಿಸ್ತಿದ್ದ, ಈ ಥರ ಇದೆ, ಈ ಥರ ಇದೆ ಅಂತ. ಹಾಗೆ ಮುಂದಿನ ಶ್ಲೋಕದಲ್ಲಿ ಯುಧಾಮನ್ಯು ಚ ವಿಕ್ರಾಂತ ಉತ್ತಮೌಜ ಚ ವೀರ್ಯವಾನ್ ಸೌಭದ್ರ ದ್ರೌಪದೇಯ ಚ ಸರ್ವಯೇವ ಮಹಾರಥ. ಚ ಅಂದಲ್ಲಿ ಮತ್ತು ಅಂತ ಅರ್ಥ. ಮತ್ತೆ ಆಮೇಲೆ ಇಲ್ಲಿ ಎಷ್ಟಲ್ಲದೆ ಅಲ್ಲಿ ವಿಕ್ರಾಂತ ಅಂದ್ರೆ ಮಹಾಪರಾಕ್ರಮಿಯಾದವನು. ವಿಕ್ರಾಂತ ಅಂದ್ರೆ ಮಹಾಪರಾಕ್ರಮಿ. ಮತ್ತು ಯುಧಾಮನ್ಯು, ಅವನು ಮಹಾಪರಾಕ್ರಮಿ. ಹಾಗೆ ವೀರ್ಯವಾನ್ ಬಲಶಾಲಿಯಾದ ಉತ್ತಮೌಜನು ಅಂತ ಅವನೊಬ್ಬನ ಹೆಸರು.
ಇಷ್ಟಲ್ಲದೆ ಸೌಭದ್ರ ಅಂದರೆ ಸುಭದ್ರೆಯ ಮಗ ಯಾರು? ಅಭಿಮನ್ಯು. ಅವನು ಕೂಡ ಅಲ್ಲದೆ ದ್ರೌಪದಿಯ ಅಂದರೆ ದ್ರೌಪದಿಯ 5 ಮಕ್ಕಳು ಅಂತ. ಅವ್ರಿಗೆ ಎಷ್ಟು ಮಂದಿ ಮಕ್ಕಳು? 5 ಮಕ್ಕಳು. ಸರ್ವೇಯವ, ಇಷ್ಟೆಲ್ಲ ಹೇಳಿದ ಸರ್ವರು ಇವರೆಲ್ಲರೂ ಮಹಾರಥರಾಗಿದ್ದಾರೆ. ಅಂದರೆ ಅದ್ವಿತೀಯ ಪರಾಕ್ರಮಗಳು ಅಂತ. ಅದ್ವಿತೀಯ, ಅವರಂತ ಇನ್ನೊಬ್ಬ ಪರಾಕ್ರಮ ಶಕ್ತಿಗಳೇ ಇಲ್ಲದಂಥ ಮಹಾಶಕ್ತಿಗಳು ಅಲ್ಲಿ ಇದ್ರು. ಇಲ್ಲಿ ದೊಡ್ಡ ದೊಡ್ಡ ಧನುರ್ಧಾರಿಗಳು, ಯುದ್ಧದಲ್ಲಿ ಭೀಮ ಅರ್ಜುನರಿಗೆ ಸಮಾನಾದ ಪರಾಕ್ರಮಿಗಳು, ಸಾತ್ಯಕಿ ಮತ್ತು ವಿರಾಟ ಹಾಗೂ ಮಹಾರಥಿ ರಾಜ ದೃಪದ, ದೃಷ್ಟಕೇತು, ಚೇಕೇತನ ಹಾಗೂ ಬಲಶಾಲಿಯಾದ ಕಾಶಿರಾಜ, ಪುರಜಿತ್ತು, ಕುಂತುಭುಜ, ಮನುಷ್ಯರಲ್ಲಿ ಶ್ರೇಷ್ಠನಾದ ಸೈಬ್ಯ, ಯುಧಾಮನ್ನು, ಬಲಶಾಲಿಯಾದ ಉತ್ತಮೌಜ, ಸುಭದ್ರೆಯ ಮಗ ಅಭಿಮನ್ಯು, ದ್ರೌಪದಿಯ 5 ಮಂದಿ ಪುತ್ರರು, ಇವರೆಲ್ಲರೂ ಮಹಾರಥಿಕರು ಅಂತ. ಅವರ ರಥವನ್ನು ಹೇರಿದರೆ ಸಾಕು, ಯುದ್ಧ ಭೂಮಿಯಲ್ಲಿ ಯುದ್ಧದ ಒಂದು ನೋಟವನ್ನು ನೋಡಬೇಕಾಗಿದ್ರೆ ಇಂಥವರ ಯುದ್ಧವನ್ನೇ ನೋಡಬೇಕು. ಸಾಮಾನ್ಯರ ಯುದ್ಧ ಏನು ದೊಡ್ಡ ಮಾತಲ್ಲ. ಹುಡುಗರು ಕ್ರಿಕೆಟ್ ಆಡ್ತಾವ, ಕ್ರಿಕೆಟ್ ಪ್ಲೇಯರು ಆಡ್ತಾರೆ, ಇವರು ಆಡೋದರೆ ಅವರು ಆಡೋದೇ 5-10 ಸಾವಿರ ಟಿಕೆಟ್ ಕೊಟ್ಟು ಕಲ್ಕತ್ತಾ ಮತ್ತು ಬಾಂಬೆ, ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೋಡಕ್ಕೆ ಹೋಗ್ತಾರಲ್ಲ, ವಿಶೇಷವಾಗಿ ಆಡ್ತಾರಂತ ಹೋಗ್ತಾರೋ ಏನು ಮಕ್ಕಳು ಆಡೋದಂಗೆ ಆಡ್ತಾರಂತ ಹೋಗ್ತಾರೋ? ವಿಶೇಷ ಆಟ ಅಂತ. ಅದೇ ಪ್ರಕಾರವಾಗಿ ವಿಶೇಷವಾದ ಯುದ್ಧ ಪ್ರಸಂಗ ಇಲ್ಲಿ ಅಸ್ಮಾಕಂತು ವಿಶಿಷ್ಟ ಏತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರಮೀಮೀತೆ ಅಂತ. ಇಲ್ಲಿ ದ್ವಿಜೋತ್ತಮ ಅಂದರೆ ಎಲೈ ಬ್ರಾಹ್ಮಣರಲ್ಲೇ ಶ್ರೇಷ್ಠರು, ಅವರು ದ್ವಿಜ ಅಂತ ಕರೀತಾರೆ, ಇಬ್ಬರಿಗೆ ಹುಟ್ಟಿದವರು ಅಂತ ತಾತ ಹೇಳ್ತಿದ್ದ. ಆ ಬ್ರಾಹ್ಮಣ ಶ್ರೇಷ್ಠರೇ ಅಸ್ಮಾಕಂ ಅಂದರೆ ನಮ್ಮ ಪಕ್ಷದಲ್ಲಿಯೂ ಅಂದರೆ ಸಹ, ಅವರ ಪಕ್ಷದಲ್ಲಿ ಹೇಗೆ ಅದರಂತೆ ನಮ್ಮ ಪಕ್ಷದಲ್ಲಿಯೂ ಕೂಡ ಯಾರು ಯಾರು ಪ್ರಧಾನವಾಗಿದ್ದಾರೆ ಅವರನ್ನು ತಿಳಿದುಕೊಳ್ಳಿರಿ ಅಂತ ಹೇಳಕ, ನಿಮ್ಮ ನೆನಪಿಗೋಸ್ಕರ ನಮ್ಮ ಸೈನ್ಯದಲ್ಲಿ ಯಾರು ಯಾರು ಸೇನಾಪತಿಗಳಿದ್ದಾರೆ ಅವರ ಹೆಸರನ್ನು ಬ್ರಮೀಮಿ ಅಂದರೆ ಇಲ್ಲಿವರೆಗೂ ಅವರ ಸೈನ್ಯದಲ್ಲಿ ಯಾರ್ಯಾರ ಅಂತ ಹೇಳಿದೆ. ಆದರೆ ಈಗ ನಮ್ಮ ಸೈನ್ಯದಲ್ಲಿ ಎಂತೆಂಥವರು ಯಾರ್ಯಾರು ಆರ ಅನ್ನುವುದನ್ನು ನಾನು ಹೇಳ್ತೀನಿ. ಕಾರಣ ನಿಮ್ಮ ನೆನಪಿನಲ್ಲಿ ಇರಲಿ ಅಂತ. ಒಳಗೆ ಅಧರ್ಮ ಅದ, ಅದಕ್ಕೆ ನೆನಪು ಮಾಡ್ತಾನೆ ಆಚಾರ್ಯರಿಗೆ. ಅವ್ರಿಗೇನು ಗೊತ್ತಿಲ್ಲ ಏನು ದ್ರೋಣಾಚಾರ್ಯರಿಗೆ ಎಲ್ಲ ಗೊತ್ತದ. ಆದರೆ ಇಲ್ಲಿ ನೆನಪು ಮಾಡ್ತೀನಿ, ಸೈನ್ಯಾಧಿಪತಿಗಳಲ್ಲಿ ಇರುವಂಥವರ ಪರಿಚಯವನ್ನು ನಿನಗೆ ಮಾಡಿಸುತ್ತೇನೆ ಅಂತ ಹೇಳಿ, ಭವಾನ್ ಭೀಷ್ಮ ಚ ಕರ್ಣ ಚ ಕೃಪ ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣ ಚ ಸೋಮಧತ್ತಿ ತತಹೇವ ಚ ಅಂತ ಇಂತಿಂಥವರು ಇವರಾದ್ಮೇಲೆ ಮತ್ತು ಹಾಗೂ ಯಾರ್ಯಾರು ಭವಾನ್ ತಾವು, ದ್ರೋಣರು, ಆಚಾರ್ಯರು ನೀವಿದ್ರಿಲ್ಲ, ನಿಮ್ಮ ನಡ್ಕಂಡ ಪ್ರಾರಂಭ ಮಾಡ್ತಾನಂತಾನ. ಅದಕ್ಕೆ ಭವಾನ್ ಅಂದರೆ ತಾವುಗಳು,
ಅಷ್ಟಲ್ಲದೆ ಭೀಷ್ಮ, ಪಿತಾಮಹ ಭೀಷ್ಮರು ಹಾಗೂ ಕರ್ಣ ಮತ್ತು ಸಂಗ್ರಾಮ ವಿಜಯಿ, ಅಷ್ಟಲ್ಲದೆ ಕೃಪಾ ಆಚಾರ್ಯರು ಹಾಗೂ ಅವರಂತಹ ಶಕ್ತಿ ಉಳ್ಳಂಥ ಅಶ್ವತ್ಥಾಮರು, ವಿಕರ್ಣ ಮತ್ತು ಸೋಮದತ್ತನ ಮಗ ಭೂರಿಶ್ರವ ಅಂತಕ್ಕಂಥ ಇಷ್ಟೆಲ್ಲ ಬಲಾಢ್ಯರು ಕೂಡ ಎಲ್ಲಿದ್ದಾರೆ ಅಂದರೆ ನಮ್ಮ ಸೈನ್ಯದಲ್ಲಿದ್ದಾರೆ. ಅವರ ಪರಿಚಯವನ್ನು ನಿಮ್ಮ ನೆನಪಿಗೋಸ್ಕರವಾಗಿ ಹೇಳುತ್ತಿದ್ದೇನೆ ಅಂತ ಹೇಳಿ, ಮತ್ತೆ ಅನ್ಯೇಚ ಬಹವ ಸೂರ ಮದರ್ತೆ ತ್ಯಕ್ತ ಜೀವಿತ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದ ಅಂತ. ಇಷ್ಟಲ್ಲದೆ ಅನ್ಯ ಅಂದರೆ ಹಾಗೂ, ಮತ್ತೆ ಬಹವ ಅಂದರೆ ಬಹಳ ಶೂರರಾದಂಥ ವೀರ ಯೋಧರು, ಬರೀ ಶೂರರ ಬೇರೆ, ಬಹಳ ಶೂರರು ಅಂದರೆ ಬಹಳ ಪರಾಕ್ರಮಿಯಾದವರು. ಪಾಂಡವರ ಸೈನ್ಯದಲ್ಲೇ ಎಷ್ಟು ಮಂದಿ ಆದಷ್ಟೇ ಪರಾಕ್ರಮ ಶಕ್ತಿ ಉಳ್ಳಂಥ ಇವರು ಅನೇಕ ಬಗೆಯ ಪ್ರಹರಣ ಅಂದರೆ ಶಸ್ತ್ರಾಸ್ತ್ರಗಳ ಸಮೇತವಾಗಿ, ಬರಿ ಕೈಯಲ್ಲಿ ನಿಂತಿಲ್ಲ ಅವರು, ಶಸ್ತ್ರ ಅಸ್ತ್ರಗಳ ಸಮೇತವಾಗಿ. ಮದರ್ತೆ ಅಂದ್ರೇನು? ನನಗೋಸ್ಕರವಾಗಿ. ಎಷ್ಟು ಅಹಂಕಾರ ನೋಡ್ರಿ, ನನಗೋಸ್ಕರ ಜೀವನದ ಹಂಗನ್ನೇ ತೊರೆದಿರುವ ಸರ್ವೇ ಅಂದರೆ ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಬಹಳ ನಿಪುಣರು ಆದಂಥವರು ಅಂತ ಹೇಳಕತ್ತಾನೆ. ಅಷ್ಟಲ್ಲದೆ ಅವರೆಲ್ಲರೂ ಯುದ್ಧದಲ್ಲಿ ಹೇಗೆ ಅಂದರೆ ಬಹಳ ಚತುರರು ಅಂತ. ಯುದ್ಧ ಮಾಡಬೇಕಾದ್ರೆ ಚತುರ ಬುದ್ಧಿ ಬೇಕು, ಇಲ್ಲಾಂದರೆ ಯುದ್ಧ ಸೋಲಾಗೋದು ಸಹಜವಾಗಿ. ಚತುರ ಬುದ್ಧಿ. ಮತ್ತೆ ಅಪರ್ಯಾಪ್ತಂ ತತ್ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತು ಇದಂ ಏತಶಾಂ ಬಲಂ ಭೀಮಾಭಿ ಅಂತ. ಅಂದರೆ ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಟ್ಟದ್ದು ನಮ್ಮ ಸೈನ್ಯ. ಯಾರಿಂದ? ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಟ್ಟ ನಮ್ಮ ಸೈನ್ಯ ಎಲ್ಲ ಪ್ರಕಾರದಿಂದಲೂ ಅಜೇಯವಾಗಿದೆ. ಅಂದರೆ ಜಯವನ್ನು ಹೊಂದಲಿಕ್ಕೆ ಶಕ್ತವಾಗಿದೆ. ಮತ್ತು ಆ ಪಾಂಡವರ ಸೈನ್ಯದಲ್ಲಿ ಭೀಮನಿಂದ ರಕ್ಷಿಸಲ್ಪಟ್ಟಂಥ ಎಷ್ಟೋ ಸೈನ್ಯ ಇತ್ತು. ಜವಾಬ್ದಾರಿ ಇರ್ತದೆ, ಅರ್ಜುನನ ರಕ್ಷಣೆ ಯಾರು ಮಾಡಬೇಕು, ಭೀಮ ಯಾರು ಮಾಡಬೇಕು, ಧರ್ಮ ಯಾರು ಮಾಡಬೇಕು, ಇವೆಲ್ಲ ಯುದ್ಧದ ಸನ್ನಿಧಿ, ಯುದ್ಧದ ಸನ್ನದ್ಧ ಅಂತಾರೆ. ಹೀಗೆ ಅಂಥ ಭೀಮನಿಂದ ರಕ್ಷಿಸಲ್ಪಟ್ಟ ಇವರ ಸೈನ್ಯವನ್ನು ಗೆಲ್ಲುವುದು, ಇಷ್ಟೆಲ್ಲ ನಮ್ಮ ಕಡೆ ಇರುವಂಥ ನೀವೇನು ಸಾಮಾನ್ಯರೇನು? ದ್ರೋಣ, ಭೀಷ್ಮ, ಕೃಪಾಚಾರ್ಯ. ಹಾಗಾಗಿ ಗೆಲ್ಲುವುದು ಬಹಳ ಸುಗಮ, ನಮಗೇನು ಲಕ್ಷ್ಯ ಇಲ್ಲ ಅಂದ್ಬಿಟ್ಟ ಗೆದ್ದಿತೀವಿ. ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಗೊತ್ತಿರಲಿ ಅಂತ. ಅದು ಬಿಟ್ಟಿಲ್ಲ ಒಳಗೆ, ನಿಮಗೆ ಗೊತ್ತಿರಲಿ ಎಂಬುದು. ಹಾಗಾಗಿ ಮುಂದೆ ಅಯನೇಶು ಚ ಸರ್ವೇಷು ಯಥಾ ಭಗವಾನ್ ಅವಸ್ಥಿತ ಭೀಷ್ಮ ಏವ ಅಭಿರಕ್ಷಂತೋ ಭವಂತು ಸರ್ವ ಏವ ಹಿ ಅಂದರು. ಅರ್ಥಾತ್ ಸರ್ವೇಶು ಅಂದರೆ ಎಲ್ಲ ಸುರಕ್ಷಿತವಾದ ನಿಮ್ಮ ನಿಮ್ಮ ನಿಶ್ಚಯವಾದ ಜಾಗದಲ್ಲಿದ್ದುಕೊಂಡು
ನೀವುಗಳು ಎಲ್ಲರೂ ಸೇರಿ ಸಂಶಯ ಇಲ್ಲದಂತೆ ನಿಸ್ಸಂದೇಹವಾಗಿ ಭೀಷ್ಮ ಪಿತಾಮಹರನ್ನು ಎಲ್ಲ ಕಡೆಗಳಿಂದಲೂ ರಕ್ಷಿಸಬೇಕು ಅಂತ ಒಂದು ಮಾತು ಹೇಳ್ತಾನೆ. ಎಲ್ಲ ಆಯಕಟ್ಟಿನ ಸುರಕ್ಷಿತವಾದ ಜಾಗ ಇರಬೇಕು, ಎಲ್ಲಿ ಯಾವುದಕ್ಕೆ ತೊಂದರೆ ಆಗಬಾರ್ದು. ವೈರಿಗಳು ಸತ್ತಿರಬೇಕು, ನಾವು ಬದುಕಿರಬೇಕು, ಅದೇ ಸುರಕ್ಷಿತ ಅಂತಾರೆ. ಯುದ್ಧ ಭೂಮಿಯಲ್ಲಿ ಏನಂತಾರೆ, ನಾವು ಸಾಯಬೇಕು, ವೈರಿ ಬದುಕಬೇಕಂತಾರೇನು? ವೈರಿಗಳು ನಾಶ ಆಗಬೇಕು, ನಾವು ಬದುಕಿರಬೇಕು. ಅದಕ್ಕಾಗಿ ನಿಮ್ಮ ನಿಮ್ಮ ಆಯ್ಕೆ ಮಾಡಿಕೊಂಡಂಥ ಸುರಕ್ಷಿತ ಸ್ಥಳಗಳಲ್ಲಿ ಸಜ್ಜಾಗಿ ಇರುತ್ತಾ ನೀವುಗಳೆಲ್ಲ ಸಂದೇಹವಿಲ್ಲದಂತೆ ಭೀಷ್ಮ ಪಿತಾಮಹರನ್ನು ಎಲ್ಲ ಕಡೆಗಳಿಂದಲೂ ರಕ್ಷಣೆಯನ್ನು ನೀವು ಮಾಡಬೇಕಂತ ದ್ರೋಣ ಹೇಳ್ಕತ್ತಾನೆ. ಯಾರೋ ದುರ್ಯೋಧನ. ಇದನ್ನು ಯಾರು ಹೇಳಕತ್ತಾರೆ ಈಗಂದ್ರೆ, ಆ ದುರ್ಯೋಧನ ದ್ರೋಣಾಚಾರ್ಯ ಮುಂದೆ ಹೋಗಿ ಏನೇನು ಹೇಳಕತ್ತಾನ ಅನ್ನುವುದನ್ನು ಸಂಜಯ ಧೃತರಾಷ್ಟ್ರನಿಗೆ ಇಲ್ಲಿ ಹೇಳಕತ್ತಾನೀಗ. ಅರ್ಥ ಆಯ್ತಿಲ್ಲ? ಅಲ್ಲಿ ಯುದ್ಧ ಭೂಮಿಯಲ್ಲಿ ಏನು ನಡೀತದ ಅದನ್ನು ನೋಡಬೇಕು ಅಂದಾಗ ಅದನ್ನು ಹೇಳೋದಕ್ಕೆ ಸಂಜಯ ಕುಂತಾನ. ಈಗ ಏನು ನಡೀತದ ಅನ್ನುವಂಥ ಕಾಮೆಂಟ್ರಿ ಸಿಸ್ಟಮಲ್ಲಿ ಕ್ಷಣ ಕ್ಷಣದ ವಿಷಯವನ್ನು ಇಲ್ಲಿ ಹೇಳಲು ಪ್ರಾರಂಭ ಮಾಡಿದ್ದಾನೆ ಸಂಜಯ. ಆದ್ದರಿಂದ ತಸ್ಯ ಸಂಜನಯನ್ ಹರ್ಷಂ ಕುರುರ್ಧ ಪಿತಾಮಹ ಸಿಂಹನಾದಂ ವಿನದ್ಯೆ ಉಚ್ಛೈ ಶಂಖಂ ದಧೌಮ ಪ್ರತಾಪವನ ಅಂತ ಮತ್ತೊಂದು ಶ್ಲೋಕ. ಇಲ್ಲಿ ಈ ರೀತಿ ದ್ರೋಣಾಚಾರ್ಯರಲ್ಲಿ ಹೇಳುತ್ತಿರುವ ದುರ್ಯೋಧನನ ಮಾತನ್ನ ಎಲ್ಲಿ ಹೇಳಕತ್ತಾರ? ದ್ರೋಣಾಚಾರ್ಯರಲ್ಲಿ ದುರ್ಯೋಧನ ಹೇಳುವ ಮಾತನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಿರುವ ಮಾತುಗಳನ್ನು ಇಷ್ಟೆಲ್ಲ ಶೌರ್ಯ, ಪೌರುಷ, ಧೀರತನ, ಯುದ್ಧ ಯಾವಾಗ ಕ್ಷಣಗಣನೆ, ಯಾವಾಗ ನಗಾರಿ ಬಾರಿಸ್ತದ, ಯಾವಾಗ ಪ್ರಾರಂಭ ಆಗ್ತದ ಅನ್ನುವಂಥ ಸನ್ನಿವೇಶವನ್ನು ಈ ಒಂದು ಹುಟ್ಟು ಕುರುಡ ಮತ್ತು ಅಜ್ಞಾನದ ಕುರುಡನಾದಂಥ ಧೃತರಾಷ್ಟ್ರ ಸಂಜಯನ ಮಾತುಗಳನ್ನು ಆಲಿಸಿ ಕೇಳ್ತಿದ್ದ. ಎಲ್ಲ ಕೇಳಿಸ್ಕೊಂಡು ನೋಡ್ರಿ. ಆಗ ಮುಂದೆ ಕುರುವೃದ್ಧ ಪ್ರತಾಪವನ್ ಪಿತಾಮಹ ತಸ್ಯ ಹರ್ಷಂ ಸಂಜನಯನ ಉಚ್ಚೈ ಸಿಂಹನಾದಂ ವಿನದ್ಯ ಶಂಕಂ ದಧೌಮ್ಯ ಅಂತ ಏನು ಶ್ಲೋಕ ಅದ. ಕೌರವರಲ್ಲಿ ಯಾರ ಅಂದರೆ ವಯೋವೃದ್ಧರು ಆರ, ಬಹು ಪರಾಕ್ರಮಶಾಲಿಗಳಾದ ಪಿತಾಮಹ ಭೀಷ್ಮನ ಮತ್ತು ದುರ್ಯೋಧನನ ಮನಸ್ಸಿಗೆ ಹರ್ಷವನ್ನ ಉಂಟು ಮಾಡುವಂಥ ಉಚ್ಚ ಸ್ವರದ ಸಿಂಹದ ಗರ್ಜನೆಗೆ ಸಮಾನವಾಗಿ ಗರ್ಜಿಸಿ ಶಂಖವನ್ನು ಊದಿದ ಅಂತ ನಡೀತು ನೋಡ್ರಿ. ಶಂಖ ಊದಿದ. ಧರ್ಮಯುದ್ಧ ಹೇಗಿದ್ದು ಅಂದರೆ, ಮೊದಲು ಯಾವಾಗ ಗಳಿಗೆಯಲ್ಲಿ ನಗಾರಿಯನ್ನು ಬಾರಿಸಿ ಶಂಖ ಅಥವಾ ನಗಾರಿಯನ್ನು ಶಂಖ ಬಾರಿಸಿದಾಗ ಯುದ್ಧ ಪ್ರಾರಂಭ ಆಗಬೇಕು, ನಗಾರಿ ಬಾರಿಸಿದಾಗ ಯುದ್ಧ ನಿಲ್ಲಬೇಕು. ಸಮಯ ಅಂದ್ರೆ ಸಮಯ. ವೈರಿ ಕತ್ತಿ ಹಿಡ್ದಾನ, ನೀನು ಒಂದು ಕತ್ತಿ ಹಿಡಿದಿದ್ದೆ ಅಂದರೆ ನೀನು ಬೀಸಂಗಿಲ್ಲ, ಅವನು ಬೀಸಂಗಿಲ್ಲ. ನಿನ್ನ ಕೈಯಲ್ಲಿ ಗದೆ ಇದೆ, ಅವ್ರ ಕೈಯಲ್ಲಿ ಗದೆ ಇದೆ ಅಂದರೆ ಗದೆನೂ ಬೀಸಂಗಿಲ್ಲ. ಬಿಲ್ಲು ಬಾಣ ಕೈಯಲ್ಲಿದೆ ಅಂದರೆ ಯಾರ ಮೇಲೆ ಯಾರು ಪ್ರಯೋಗ ಮಾಡಂಗಿಲ್ಲ. ಕಾರಣ ಏನಂದರೆ
ಶಂಖ ಊದಿದಾಗ ಮಾತ್ರ ಕೈ ಎತ್ತದು. ಸೋಲು ಗೆಲುವು ಜಯ ಅಪಜಯ ಯಾರಿಗಾದ್ರಾಗಲಿ ಧರ್ಮ ಯುದ್ಧೇ ಕುರುಕ್ಷೇತ್ರ. ಅದು ಯುದ್ಧದಲ್ಲಿ ಧರ್ಮದಿಂದ ಯುದ್ಧ ಮಾಡಕತ್ತಾರ. ಕೆಲವು ಮಂದಿ ಹೇಳ್ತಾರಲ್ಲ, ಕೃಷ್ಣ ಏನು ಯುದ್ಧ ಮಾಡಲಿಲ್ಲ ಏನು? ಕೃಷ್ಣ ಯುದ್ಧ ಯಾರ ಕಡೆ ಮಾಡೋದು? ಯುದ್ಧ ಯಾರ ಪರವಾಗಿ ಮಾಡೋದು? ಯುದ್ಧ ಧರ್ಮದ ಪರವಾಗಿ ಯುದ್ಧ ಮಾಡ್ಯಾನ. ಹಾಗಾಗಿ ಇವತ್ತು ಕೂಡ ಮಹಾತ್ಮರ ಪರಮಾತ್ಮನ ಕೃಪೆ ಎಲ್ಲಿ ಆದಂದ್ರೆ ಧರ್ಮ ಇದ್ದಲ್ಲಿ ಪರಮಾತ್ಮ ನೋಡ್ರಿ, ಇಲ್ಲ ಅಂತಲ್ಲ. ಎಲ್ಲಿ ಧರ್ಮ ಅದ, ನಿನ್ನೆ ಹೇಳಿನಲ್ಲ, ಯತ್ರ ಕೃಷ್ಣ ತತ್ರ ಜಯ ಅಂತ. ಇಲ್ಲಂದ್ರೆ ಇವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಧರ್ಮ ಅದಲ್ಲ, ಆ ಧರ್ಮದಿಂದನೇ ಕೃಷ್ಣ ನಿಮಿತ್ತವಾಗಿ ಅಲ್ಲಿ ಪಾಂಡವರಿಗೆ ಜಯ ಆಯಿತು ವಿನ ಕೃಷ್ಣ ನಿಮಿತ್ತ ಮಾತ್ರ. ಅದಕ್ಕೆ ಸತ್ಯ ಯಾವುದು ಅಂದರೆ ಧರ್ಮ. ಹೀಗೆ ಇಲ್ಲಿ ಯಾವಾಗ ಯುದ್ಧ ಮುಗೀತು, ಸಾಯಂಕಾಲ ಸಮಯ ನಿರ್ಣಯ ಮಾಡಿರ್ತಾರೆ. ಆ ಸಮಯಕ್ಕೆ ಸರಿಯಾಗಿ ನಗಾರಿ ಬಾರಿಸೋರಿಲ್ಲ. ಕೈಯಲ್ಲಿ ಅರ್ಧ ಕತ್ತಿ ಕೆಳಗೆ ಬಂದಿತ್ತು ಅಂದ್ರೂ ಕೂಡ ಅಲ್ಲಿಗೆ ನಿಲ್ಲಬೇಕು. ಅದು ಹಿಂಗೆ ಅನ್ನಂಗಿಲ್ಲ. ಆ ಪ್ರಕಾರ ಯುದ್ಧ. ಮತ್ತು ಯಾರ ಜೊತೆ ಯುದ್ಧ ಮಾಡಬೇಕು ಅಂದರೆ ಯುದ್ಧ ಸೂತ್ರಗಳವ. ಅಲ್ಲಿ ಸೈನಿಕರು ಏನಿದ್ದಾರೆ ಅಂದರೆ ಸೈನಿಕರ ಜೊತೆನೇ ಹೋರಾಡಬೇಕು ಅವರು. ಆನೆ ಮೇಲೆ ಇದ್ದಂಥ ಚತುರಂಗ ಬಲ ಅಂತ ಬರೆದಾರಲ್ಲ, ಈಗಿನಂಗೆ ವಿಮಾನ ಇದ್ದಿಲ್ಲ, ಬುಲೆಟ್ ಇದ್ದಿಲ್ಲ, ರಾಕೆಟ್ ಇದ್ದಿಲ್ಲ. ಮೊದಲೆಲ್ಲ ಆನೆ, ಕುದುರೆ, ರಥ, ಸೈನ್ಯ. ಸೈನಿಕರು ಸೈನಿಕರ ಜೊತೆನೇ ಹೋರಾಡಬೇಕು. ರಥದಲ್ಲಿ ಇದ್ದವರೇ ರಥದ ಜೊತೆ ಯುದ್ಧ ಮಾಡಬೇಕು. ಆನೆ ಮೇಲೆ ಕುಳಿತವರು ಆನೆಯ ಮೇಲೆ ಕುಳಿತವರ ಜೊತೆನೇ ಯುದ್ಧ ಮಾಡಬೇಕು. ಕುದುರೆ ಮೇಲೆ ಕುಳಿತವರು ಆನೆ ಮೇಲೆ ಕುಳಿತವರನ್ನು ಮುಟ್ಟಂಗಿಲ್ಲ. ಆನೆ ಮೇಲೆ ಕುಳಿತವರು ಸೈನಿಕರ ಜೊತೆ ಹೋರಾಡಂಗಿಲ್ಲ. ಅವರ ಜೊತೆನೇ ಯುದ್ಧ ಮಾಡಬೇಕು ಅಂತ ಧರ್ಮ ಯುದ್ಧಗಳು. ಅಷ್ಟೆಲ್ಲ ನಗಾರಿ ಬಾರಿಸಿದ ತಕ್ಷಣ ನಿಲ್ಲಬೇಕು, ಶಂಖ ಊದಿದಾಗ ಪ್ರಾರಂಭ ಆಗಬೇಕು. ಇವು ಧರ್ಮ ಯುದ್ಧದ ನಿಯಮಗಳು. ಮುಂದೆ ತತ್ಶಂಖ ಚ ಭೇರ್ಯ ಚ ಪಣವಾನಕ ಗೋಮುಖ ಸಹಸ ಏವ ಅಭ್ಯಾ ಅಹನಿಂತ್ಯ ಸಹ ಶಬ್ದ ತುಮಲ ಅಭವತ್ತು ಅಂತ ಮತ್ತೊಂದು ಶ್ಲೋಕ. ಈ ರೀತಿ ಆದ ನಂತರ ಯಾವಾಗ ಶಂಖ ಮತ್ತು ನಗಾರಿ ಹಾಗೂ ಡೋಲು, ಮೃದಂಗ ಮತ್ತು ಅನಂತ ನೃಸಿಂಹಾದಿ ವಾದ್ಯಗಳು, ಇಷ್ಟು ವಾದ್ಯಗಳ ಸಮೇತ ನಾವು ಏನಾದರೂ ಒಂದೇ ಮಾತರಂ ಅಥವಾ ಶಾಲೆಯಲ್ಲಿ ಜನಗಣಮನ ಅಂತ ಅಂದಮೇಲೆ ಎಲ್ಲ ಪ್ರಾರಂಭ ಅಲ್ಲ. ಅದರಂತೆ ಯುದ್ಧದ ಭೂಮಿಯಲ್ಲಿ ಇಷ್ಟೆಲ್ಲ ವಾದ್ಯಗಳ ಸಹಿತವಾಗಿ ಒಂದೇ ಬಾರಿಗೆ ಮುಳುಗಿದವು. ಅದು ಒಂದು ಸಲ, ಇದು ಒಂದು ಸಲ, ಎಲ್ಲವೂ ಒಂದೇ ಬಾರಿಗೆ ಅಲ್ಲಿ ನಾದ ಬಂದಾಗ ಆ ಶಬ್ದವು ಹೇಗಿತ್ತು ಅಂದರೆ ಮಹಾಭಯಂಕರವಾಗಿತ್ತು ಅಂತಾರೆ. ಯುದ್ಧ ಪ್ರಾರಂಭವಾಗುವಾಗ ಈ ವಾದ್ಯ ಮೃಗಂಗಳ ಶಂಖ ನಗಾರಿ ಇವುಗಳ ಶಬ್ದ ಏನಾಯಿತು, ಮಹಾಭಯಂಕರವಾಗಿತ್ತು. ಆಗ ತತ ಶ್ವೇತೈ ಅಹೈಯುಕ್ತೆ ಮಹತಿ ಶಂಧನೆ ಸ್ಥಿತೌ ಮಾಧವ ಪಾಂಡವ ಚ ಏವ ದಿವ್ಯ ಶಂಖೌ ಪ್ರದುದ್ಮುತು ಅಂತ. ಇಲ್ಲಿ ಇದಾದ ನಂತರ ಶ್ವೇತೈ ಅಂದರೆ ಬಿಳಿಯ, ಐಹೈ ಅಂದರೆ ಕುದುರೆ ಅಂತ. ಬಿಳಿ ಕುದುರೆಗಳಿಂದ ಕೂಡಿದ, ಮಹಾತಿ ಅಂದರೆ ಉತ್ತಮವಾದ ರಥದಲ್ಲಿ ಕುಡಿದಿರುವ, ಸ್ಥಿತ ಅಂದ್ರೆ ಕುಂತವ್ರಂತ, ಮಾಧವ ಅಂದ್ರು.
ಶ್ರೀಕೃಷ್ಣ ಪರಮಾತ್ಮ. ಅವನು ಹೇಗಿತ್ತು ಅಂದರೆ ಉತ್ತಮವಾದ ರಥ ಅಂದರು. ಆ ರಥಕ್ಕೆ ಎಂಥ ಕುದುರೆ ಅಂದರೆ ಬಿಳಿ ಕುದುರೆ ಅಂದರು. ಬಿಳಿ ಕುದುರೆಯಿಂದ ಕೂಡಿದ ಉತ್ತಮವಾದ ರಥದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಪಾಂಡವ ಅಂದರೆ ಅರ್ಜುನ. ಅಷ್ಟಲ್ಲದೆ ಅಲೌಕಿಕವಾದ ಶಂಖವು, ಲೌಕಿಕವಾದುದಲ್ಲ ಅಲೌಕಿಕ ಶಂಖ, ಆ ಶಂಖವನ್ನು ಊದಿದರು. ಅರ್ಜುನನು ಸಹ ಅಲೌಕಿಕವಾದ ಶಂಖವನ್ನು ಊದಿದರು. ಅವಾಗೇನು ಪ್ರಾರಂಭ ಆಯಿತು ಅಂದರೆ, ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದದೌಮ ಮಹಾಶಂಕಂ ಭೀಮಕರ್ಮ ಋಕೋದರ ಅಂತ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಋಷಿಕೇಶ ಅಂದರೆ ಶ್ರೀಕೃಷ್ಣ ಪರಮಾತ್ಮ, ಪಾಂಚಜನ್ಯ ಎಂಬ ಶಂಕ, ಅದಕ್ಕೆ ಅಲೌಕಿಕ ಶಂಕ ಅಂತಾರೆ. ಈ ಲೌಕಿಕ ಶಂಕಗಳು ಬೇರೆ, ಇಲ್ಲೆಲ್ಲ ಸಿಗ್ತಾವಲ್ಲ. ಅಂಥ ಪಾಂಚಜನ್ಯ ಎಂಬ ಶಂಖವನ್ನು ಧನಂಜಯ ಅಂದರೆ ಅರ್ಜುನನು ದೇವದತ್ತ ಎಂಬ ಶಂಖವನ್ನು, ಅದು ಭಯಂಕರವಾದ ಶಂಖ ದೇವದತ್ತ, ಭಯಂಕರ ಕರ್ಮ ಮಾಡಬಲ್ಲ ಭೀಮಸೇನನು ಪೌಂಡ್ರ ಎಂಬ ಮಹಾಶಂಖವನ್ನು ಊದಿದ್ರು ನೋಡ್ರಿ. ಕೃಷ್ಣ ಒಂದು ಶಂಖ, ಅರ್ಜುನನ ಒಂದು ಶಂಖ, ಭೀಮನ ಒಂದು ಶಂಖ, ಇವೆಲ್ಲವೂ ಕೂಡ ಮಹಾಶಂಖ ಅಂದ್ರೇನು, ಲೌಕಿಕ ಶಂಖಗಳಿಂದ ಬರುವಂಥ ನಾದ ಅಲ್ಲ ಇದು. ಅಲೌಕಿಕ ಶಂಖದಿಂದ ಬರುವಂಥದ್ದು ಇದು ಭಯಂಕರವಾದ ನಾದ ಇದು. ಆ ಬರೀ ನಾದ ಕೇಳಿದ್ರೆ ಅಷ್ಟು ಭಯನ ಆಗ್ತದ, ಭೀತಿ ಆಗ್ತದ. ಯಾರಿಗೆ ಅಂದರೆ ಅಜ್ಞಾನಿಗಳಿಗೆ ಭಯಭೀತಿ ಆಗ್ತದ, ಜ್ಞಾನಿಗಳಿಗೆ ಆ ನಾದವನ್ನು ಕೇಳಿ ಸಂತೋಷ ಆಗ್ತದೆ. ಕೌರವರಿಗೆ ದುಃಖ ಆಗಿತ್ತು ಶಂಖನಾದವನ್ನು ಕೇಳಿ, ಪಾಂಡವರಿಗೆ ಸಂತೋಷ ಆಯ್ತು ನೋಡ್ರಿ. ಕಾರಣ ಈ ಒಂದು ಭಜನೆ ಅನ್ನೋದನ್ನು ಮಾಡ್ತೀರಿ, ಸಂಗೀತವನ್ನು ಹಾಡ್ತೀರಿ, ಯಾವುದೇ ಕರ್ನಾಟಕ ಸಂಗೀತನೇ ಇರಲಿ, ಹಿಂದೂಸ್ತಾನಿ ಸಂಗೀತನೇ ಇರಲಿ, ಆ ಸಂಗೀತ ಭಜನೆಯನ್ನು ಹಾಡುವಾಗ ಸಂಗೀತದ ಅರಿವು ಇತ್ತು ಅಂದರೆ ಅವ್ರು ಕೇಳಲಿಕ್ಕೆ ಎಷ್ಟು ಉತ್ಸಾಹಕರಂದರೆ ತಲೆ ಅಲ್ಲಾಡಿಸ್ತಾರೆ. ಅವರು ಕುಂತಲ್ಲೇ ತಲೆ, ಅದ ಕೈ ಕಾಲು ಅಲ್ಲಾಡಿಸ್ತಾರೆ. ಯಾಕಂದರೆ ಅದರ ಅನುಭವ ಆದವ್ರಿಗೆ ಅಂತ. ಏನು ಇಲ್ಲದವರು ಹೋಗಿ ಕುಂತ್ರೆ ಯಾವಾಗ ಎದ್ದು ಹೋಗಿ ಅನ್ನಿಸಲಿಲ್ಲ. ಇಂಥ ಸಾಮಾನ್ಯ ಲೌಕಿಕವಾದ ಭಜನೆ ಸಂಗೀತದಲ್ಲೇ ಇಷ್ಟು ವ್ಯತ್ಯಾಸ ಆದಂದರೆ, ಅಲೌಕಿಕವಾದ ಶಂಖನಾದದಲ್ಲಿ ಇವರಿಗೆ ಆನಂದ ಅನಿಸ್ತಿತ್ತು. ಈ ನಾದ ಕೇಳಿದಂಗೆಲ್ಲ ಅವರಿಗೆ ಕಷ್ಟ ಆಗ್ತಿತ್ತು. ಇವೆರಡಕ್ಕೆ ಕಾರಣ ಬಿಡಬಾರ್ದು. ಮೊದಲಿಂದ ಅಂತ್ಯದವರೆಗೂ ಧರ್ಮ ಅಧರ್ಮ ಅಷ್ಟೆ. ಇಲ್ಲಿ ಮಹಾಭಾರತ ನಡೆದದ್ದು ಎದರ ಸಲುವಾಗಿ ಅಂದರೆ ಧರ್ಮ ಅಧರ್ಮದ ಮಧ್ಯೆ ನಡೆದದ್ದು. ಕೊನೆಗೆ ಧರ್ಮಕ್ಕೆ ಜಯ ಅಂತ ಎತ್ತಿ ತೋರಿಸುವುದೇ ಈ ಗ್ರಂಥದ ಉದ್ದೇಶ. ಅದನ್ನು ಬಿಡಲಾರ್ದಂಗೆ ನಾವು ಹಿಡಿಬೇಕು. ಆವಾಗ ಅನಂತ ವಿಜಯಂ ರಾಜ ಕುಂತಿಪುತ್ರ ಯುಧಿಷ್ಠರ ನಕುಲ ಸಹದೇವ ಚ ಸಂಘೋಷ ಮಣಿಪುಷ್ಪಕವು. ಇವರು ಮೂವರು ಊದಿದ್ರಲ್ಲ, ಇನ್ನಿಬ್ಬರು ಉಳ್ಕೊಂಡರಲ್ಲ, ನಕುಲ ಮತ್ತು ಸಹದೇವ. ಇಲ್ಲಿ ಕುಂತಿದೇವಿಯ ಮಗ ಯುಧಿಷ್ಠರನು
ಅನಂತ ವಿಜಯವೆಂಬ ಶಂಖವನ್ನು ನಕಲನು ಸಹದೇವನು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಖವನ್ನು ಊದಿದರು. ಇವರು ಶಂಖ. ಈ ನಾದ ಅನಂತ ವಿಜಯ ಎಂಬ ಮತ್ತು ನಕುಲ ಆಗ ಸಹದೇವರುಗಳು ಸುಘೋಷ ಮತ್ತು ಮಣಿಪುಷ್ಪಕ ಆ ಹೆಸರಂಗ ನೋಡ್ರಿ ಅಂಥ ಶಂಖಗಳನ್ನು ಊದಿದರು. ಮುಂದೆ ಕಾಶ್ಯ ಚ ಪರಮೇಷ್ಠಾಶ ಶಿಖಂಡಿ ಚ ಮಹಾರಥ ದೃಶ್ಯದುಮ್ಯ ವಿರಾಟ ಚ ಸಾತ್ವಿಕಿ ಚ ಅಪರಾಜಿತ ಅಂತ. ಇಲ್ಲಿ ಶ್ರೇಷ್ಠ ಬಿಲ್ಲುಗಾರನಾಗಿದ್ದವನು ಯಾರು ಅಂದರೆ ಕಾಶ್ಯ ಅಂದರೆ ಕಾಶಿಯ ರಾಜ ಮತ್ತು ಮಹಾರಥನಾದ ಶಿಖಂಡಿ. ಶಿಖಂಡಿದ್ರಾಗ ಬಂದನ, ಯಾಕೆ ಬಂದನಂತ ಮುಂದೆ ಗೊತ್ತಾಗ್ತದೆ. ಒಂದಕ್ಕೊಂದು ಸಂಬಂಧ ಅವು. ಮತ್ತು ದುಷ್ಟದುಮ್ಯ ಆತ ವಿರಾಟ ರಾಜ ಹಾಗೂ ಅಜೇಯನಾದ ಸೋಲಿಲ್ಲದವನ ಯಾರು ಸಾತ್ವಿಕಿ ಅಂತ. ಇವರು ಕೂಡ ದ್ರುಪದ ರಾಜ ದ್ರುಪದ ದ್ರೌಪದೇಯ ಚ ಸರ್ವೇಶ ಪೃಥ್ವೀಪತೆ ಸೌಭದ್ರ ಚ ಮಹಾಭಾವು ಶಂಕಾನ್ ದದುದ್ಮ ಪೃಥಕ್ ಪೃಥಕ್ ಅಂತ. ಶ್ರೇಷ್ಠ ಧನುಧಾರಿಗಳಾಗಿದ್ದರು ಕಾಶಿರಾಜ, ಮಹಾರಥಿ ಶಿಖಂಡಿ, ದುಷ್ಟದುಮ್ನ ವಿರಾಟ ರಾಜ, ಸಾತ್ವಿಕಿ ರಾಜ ದ್ರುಪದ, ದ್ರೌಪದಿಯ 5 ಪುತ್ರರು ಹಾಗೂ ಸುಭದ್ರೆಯ ಮಗ ಭುಜಬಲ, ಪರಾಕ್ರಮಿ ಅಭಿಮನ್ಯು. ಇವರೆಲ್ಲರೂ ಎಲೈರಾಜ ಎಲ್ಲ ಕಡೆಗಳಿಂದಲೂ ಬೇರೆ ಬೇರೆ ಶಂಖಗಳನ್ನು ಊದಕತ್ಯಾರ ಅಂದ. ಈಗ ನಡೆದದ ಅಂದ. ಯಾರು ಹೇಳಕತ್ತಾರ? ಸಂಜಯ ಧೃತರಾಷ್ಟ್ರನಿಗೆ ಯುದ್ಧದ ಸನ್ನಿವೇಶಗಳನ್ನು ಹೇಳ್ತಾ ಬಂದರು. ಇಲ್ಲಿಗೆ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲಗೀತೆಯನ್ನು ಪ್ರಾರಂಭ ಮಾಡ್ರಿ. ಆರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ ಜನರ ತಾಪವರಿಸಿದ ಗುರು ಶಿವಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸದ್ವತ್ವಂ ಸದ್ವಿಕ್ತಿಲೆ ತಿಳುಪಿದ ಸತ್ಯ ಆನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಚಿತ ಷಟ್ಶಾಸ್ತ್ರದ ಕುರುತನು ತಿಳುಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ ಅರವಿನ ಆರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ ನಿಯ ಜನರ ತಾಪವರಿಸಿ ಗುರು ಶಿವಪುತ್ರನಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಮಹಾರಾಜ್ ಕಿ ಜೈ. ಸಕಲ ಸಾಧು